ಕಾಂತಿ ಅವರೇ, ವಿಜೇಂದ್ರ ಅಶೋಕ್ ಅವರು ಸರಿಯಾಗಿ ಹ್ಯಾಂಡಲ್ ಮಾಡಿದ್ದಿದ್ರೆ ಇವತ್ತು ಬನ್ನಿ ಧರ್ಮಸ್ಥಳಕ್ಕೆ ಅಂತ ಯಾರೋ ಹೇಳೋ ಅಗತ್ಯ ಇರ್ತಿರ್ಲಿಲ್ಲ. ಅಗೇನ್ ಹೇಳ್ತಾ ಇದ್ದೀನಿ, ನಾಯಕತ್ವದ ಫೇಲ್ಯೂರ್. ಇವತ್ತು ನಿಮ್ಮಲ್ಲಿ ಕಪ್ಪೆಗಳ ತರ ಜಿಗಿತಾ ಇದ್ದಾರೆ, ಅಡ್ಡೆ ಮತದಾನ ಮಾಡ್ತಾ ಇದ್ದಾರೆ. ಖಂಡಿತ ಇಲ್ಲ. ಒಂದಂತೂ ಸ್ಪಷ್ಟ, ಈಗ 62 ಜನದಲ್ಲಿ 3 ಜನ ಮಾಡಿ ಅಡ್ಡ ಮತದಾನ ಏನೋ ಒಂದು ಮೀರ್ ಸಾಹೇಬ್ ಕೃತ್ಯ ಮಾಡಿಬಿಟ್ಟಿದ್ದಾರೆ. 3 ಜನ. ಆ 3 ಜನಕ್ಕೋಸ್ಕರ ಉಳಿದ ನಿಷ್ಠಾವಂತ ಶಾಸಕರು ಕೂಡ ಅವರು ಕೂಡ ಒಂದು ಎಲ್ಲರನ್ನು ಅನುಮಾನದಿಂದ ನೋಡುವಂಥ ಕೆಲಸ ಇದಾಗಿದೆ. ಖಂಡಿತವಾಗಲೂ ಕಾರ್ಯಕರ್ತರಿಗೆ ಸ್ಪಷ್ಟವಾಗಿ ಇದು ಗೊತ್ತಾಗಬೇಕಾಗಿದೆ. ನಾವು ಇಷ್ಟು ಮಾತಾಡ್ತಿದ್ದೀವಿ, ನೀವು ಆವಾಗಲೇ ಮಾತಾಡೋ ಒಂದು ಮಾತಿಲ್ಲಿ ಸೇರಿಸಲೇಬೇಕು. 135 ಜನ ವೋಟ್ ತಗೊಂಡಂಥ ಕಾಂಗ್ರೆಸ್ ಪಕ್ಷ ರಿಸಾರ್ಟಲ್ಲಿ ಹೋಗಿ 2 ದಿನ ಅಲ್ಲೆಲ್ಲ ಹೋಗಿ ಸೆಕ್ಯೂರಿಟಿಗಳನ್ನು ನಿಲ್ಲಿಸಿ ಇಡೀ ಆಡಳಿತ ಯಂತ್ರದಲ್ಲಿ ಹೋಗೋದು ಅದು ನಿಮ್ಗೆ ಸರಿ ಅಂತ ಅನಿಸ್ತಾ ಇದೆ. ನಾನು ಹೇಳ್ತಾ ಇರೋದು ಅಲ್ಲ, ನಮ್ಮ ಫೇಲ್ಯೂರ್. ಅವರು ರೆಸಾರ್ಟಿಗಾರು ಕರ್ಕೊಂಡೋಗ್ಲಿ, ಪ್ರಶ್ನೆ ಮಾಡಿ ಅದನ್ನ ಹೇಳ್ತಾ ಇಲ್ಲ. ಕರ್ನಾಟಕಕ್ಕೆ ತೋರಿಸ್ತವ್ರು ಜೆಡಿಎಸ್ ಅವರು. ನಾವು ಇಟ್ಕೊಂಡಿದ್ದೀರಿ ಸರಿಯಾಗಿ, ನೀವು ನಮ್ಮನ್ನ ಟಾರ್ಗೆಟ್ ಮಾಡ್ತಾ ಇದ್ದೀರಾ. ನೀವು ಒಂದು ಪಕ್ಷದ ಪರ ಈ ರೀತಿ ಅವ್ರು ಹೋಗ್ತಾರೆ, ಅವರೇ ಮಾತಾಡ್ತಾರೆ. ತಡೀರಿ ಮೇಡಮ್, ರೆಸಾರ್ಟ್ ಒಳಗೆ ನಿಮ್ಮ MLA ಇಟ್ಕೊಂಡ್ರೆ ಅದು ನಿಮ್ಮ MLA-ಗಳಂತೆ. ಅವ್ರ MLA-ಗಳನ್ನ ಅವ್ರ ರೆಸಾರ್ಟ್ ಒಳಗೆ ಕರ್ಕೊಂಡ್ರೆ ಇಲ್ಲಿ ನಾನು ಹೇಳಿದ್ದು ಸರ್ಕಾರ ಧರ್ಮಸ್ಥಳದ ಪಾವಿತ್ರತೆಗೆ ಧಕ್ಕೆ ತರುವ ಕೆಲಸ ಬಿಜೆಪಿಯಿಂದ ಆಗ್ತಾ ಇದೆ. ಕೆಲಸಕ್ಕೆ ನೀವು ಧರ್ಮಸ್ಥಳ ನೀವು ಹೇಳ್ತಾ ಇದ್ದೀರಾ. ಹೌದು, ಒಂದು 3 ಜನ ಅಡ್ಡ ಮತ ಮಾಡಿದ್ರು ತಪ್ಪು ಅಂತ ಆದ್ರೂ ಕೂಡ ಧರ್ಮಸ್ಥಳದಂತ ಪವಿತ್ರ ಕ್ಷೇತ್ರಕ್ಕೆ ಧಕ್ಕೆ ತರುವ ಕೆಲಸ ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಮಾಡಲ್ಲ. ನೀವು ವಾಪಸ್ ತಗೊಳ್ಳಿ. ಧರ್ಮಸ್ಥಳ ಅಂತ ಕೆಲಸ ಧರ್ಮಸ್ಥಳದ ಧರ್ಮಸ್ಥಳದ ಬಗ್ಗೆ ಅಪಾರವಾದ ನಂಬಿಕೆ ಭಕ್ತಿ ಇರುವುದರಿಂದ ಅಲ್ಲಿ ಹೆಸರು ಹೇಳಿದಾರೆ. ಸತ್ಯಾಸತ್ಯತೆ ಆಚೆ ಬರಬೇಕೇ ಹೊರತು ಹೆಸರು ಹೇಳಿದ್ರೆ ಆಚೆ ಬರುತ್ತೆ ಅನ್ನೋ ನಂಬಿಕೆಯಿಂದ ಹೇಳಿದಾರೆ ಹೊರತು ಅಪಪ್ರಚಾರ ಯಾವತ್ತೂ ಕೂಡ ಭಾರತೀಯ ಜನತಾ ಪಾರ್ಟಿ ಮಾಡಲ್ಲ. ಧರ್ಮಕ್ಷೇತ್ರ, ಧರ್ಮಶಕ್ತಿ, ಧರ್ಮಸ್ಥಳದ ಬಗ್ಗೆ ನಂಬಿಕೆ ನಮಗೆ ಇಂಟರಪ್ಟ್ ಮಾಡ್ಲಾ? ನಂಬಿಕೆ ನಮಗಿದೆ. ಇಂಟರಪ್ಟ್ ಮಾಡಿ 2011 ಇಲ್ಲ ಅಂದ್ರೆ ಏನ್ರಿ ಮಾಡ್ಕೊ ಬಂದ್ರಿ? ಇವತ್ತು ನಾನು ಅದನ್ನೇ ಹೇಳ್ತೀನಿ. ಧರ್ಮಸ್ಥಳ ಜನತಾ ಪಾರ್ಟಿಗೆ ಅಥವಾ ಜನತಾ ಪಾರ್ಟಿ ಅಧ್ಯಕ್ಷರಿಗಾಗ್ಲಿ ಧರ್ಮಸ್ಥಳದ ಬಗ್ಗೆ ಅಪಾರವಾದ ನಂಬಿಕೆ ಇರೋದ್ರಿಂದ ಈ ಮಾತು ಹೇಳಿದಾರೆ ಹೊರತು ಖಂಡಿತವಾಗ್ಲೂ ಅಪಪ್ರಚಾರ ಅಂತ ತಿಳ್ಕೊಬೇಡಿ. ಅದ್ರ ಜೊತೆಗೆ ಒಂದು ಮಾತು ಇಲ್ಲಿ ತಿಳಿಸಲೇಬೇಕು. ಇಲ್ಲಿ ಇವರೆಲ್ಲರೂ ಹೋಗಿ ರಿಸಾರ್ಟ್ ಹೋದ್ರೆ ನಿಮ್ಗೆ ಸರಿ ಅಂತ ಅನ್ಸುತ್ತೆ. ಆಡಳಿತ ಪಕ್ಷ ಜ್ವಲಂತ ಸಮಸ್ಯೆಗಳಿರೋದು ಇಡೀ ಯಂತ್ರವಾಗಿ ಇಷ್ಟು ಸೆಕ್ಯೂರಿಟಿಗಳು, ಇಷ್ಟು ಪೊಲೀಸ್ ಏನ್ ಮಾಡಿದ್ರಿ? ಕಾಂತಿ ರಾಜ್ಯ ಸರ್ಕಾರ 105